ಹಾಯ್ ಹಲೋ ನಮಸ್ಕಾರ, ನಾನು ರವಿಕಿರಣ್. ಮೈಸೂರು ಮಾಧ್ಯಮ ವಾಹಿನಿಯನ್ನು ವೀಕ್ಷಿಸ್ತಾ ಇರೋ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತು ಮೈಸೂರಿನೆಲ್ಲೆಡೆ ತುಂತುರು ಹನಿಯಲ್ಲಿ ಮಳೆ ಬರ್ತಾಯಿದ್ರೆ, ಇನ್ನೊಂದು ಕಡೆ ಚಿತ್ರರಂಗದ ಅನೇಕರು ಮೈಸೂರಿಗೆ ಭೇಟಿ ನೀಡಿದರು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಕುಂಭ ಸಂಭವ ಅನ್ನೋ ಚಿತ್ರದ ಟೀಮ್ ಪೂರ್ತಿ ಬಂದು ಪ್ರೆಸ್ ಮೀಟ್ನ ಮಾಡಿದ್ರೆ, ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಭೀಮಾ ಚಿತ್ರದ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಂತಹ ಗಿರಿಜಾ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿ ಪತ್ರಕರ್ತರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಎಲ್ಲ ಪತ್ರಕರ್ತರ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ನಡ್ಕೊಂಡ್ರು. ಅದು ಒಂದು ಸಂತೋಷವಾದ ವಿಚಾರ. ಜೊತೆಗೆ ಇವತ್ತು ಮೈಸೂರಿನ ಇನ್ನೊಂದು ಭಾಗದಲ್ಲಿ, ಅಂದರೆ ಮೈಸೂರಿನ DRC ಚಿತ್ರಮಂದಿರಕ್ಕೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ನಿರ್ದೇಶಕರಾಗಿರುವಂಥ ನಾಗಶೇಖರ್ ಅವರು, ನಟ ಆಗಿರುವಂಥ ಶ್ರೀನಗರ್ ಕಿಟ್ಟಿ ಅವರು ಹಾಗೂ ಚಿತ್ರದ ನಿರ್ಮಾಪಕರು ಕೂಡ ಭೇಟಿ ನೀಡಿದ್ದು, ಜೊತೆಗೆ ಈ ಚಿತ್ರವನ್ನು ಅಂದರೆ ಸಂಜು ವೆಡ್ಸ್ ಗೀತಾ ಚಿತ್ರವನ್ನು ನೋಡಲಿಕ್ಕೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಭೇಟಿ ನೀಡಿದ್ದು ವಿಶೇಷತೆ ಅಂತ ಹೇಳ್ಬೋದು. ಜೊತೆಗೆ ಮೈಸೂರಿನ ಶಕ್ತಿಧಾಮದ ಎಲ್ಲ ಮಕ್ಕಳುಗಳನ್ನು ಕರ್ಕೊಂಡು ಬಂದು DRC ಚಿತ್ರಮಂದಿರದಲ್ಲಿ ಚಿತ್ರವನ್ನು ವೀಕ್ಷಿಸಿದ್ದು ವಿಶೇಷ. ಜೊತೆಗೆ ಶಿವಣ್ಣನ ಜೊತೆ ಗೀತಕ್ಕ ಕೂಡ ಈ DRC ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಸಂಜು ವೆಡ್ಸ್ ಗೀತಾ ಚಿತ್ರವನ್ನು ನೋಡಿ ಸಂತಸಪಟ್ಟರು. ಚಿತ್ರದಲ್ಲಿ ಗೀತಕ್ಕನಿಗೆ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ, ಶಿವಣ್ಣ ಅಲ್ಲಿ ರೈತರ ಬಗ್ಗೆ ಆಗಿರ್ಬೋದು, ಜೊತೆಗೆ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತೆಗೆದಂಥ ಅಟ್ಮಾಸ್ಫಿಯರ್ ಏನಿದೆ, ಆ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಜೊತೆಗೆ ಶ್ರೀನಗರ್ ಕಿಟ್ಟಿ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದರೆ, ಎಲ್ಲೂ ಕೂಡ ಓವರ್ ಆ್ಯಕ್ಟಿಂಗ್ ಅಂತ ಅನಿಸಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ. ಹಾಗೆ ಸ್ವಲ್ಪ ಈ ನಾಗಶೇಖರ್ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ. ತುಂಬ ಏನಂತೀವಿ, ಈ ಲವ್ಲಿ ಮುಳುಗಿದಂಥ ಆಳು. ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ, ಒಂದು ನೆಗೆಟಿವ್ ಪಾಯಿಂಟ್ಸು ತರ್ತಾರೆ, ಬೋತ್ ಮಿಕ್ಸ್ ಮಾಡಿ ತರ್ತಾರೆ. ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ, ಏನಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ, ಒಂದು ತ್ಯಾಗ ಅಂತ ಏನು ಹೇಳ್ತೀವಿ, ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ. ಆ ಎಲ್ಲದಕ್ಕೂ ಮೀರಿದ್ದೇ ಈ ಲವ್ ಸ್ಟೋರಿ ಅಂತ ನಾವು ಭಾವಿಸ್ತೀವಿ. ಸಂಜು ವೆಡ್ಸ್ ಗೀತಾ 2, ನಮ್ಮ ಶ್ರೀನಗರ್ ಕಿಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಭಾಳ ಅದ್ಭುತವಾಗಿ, ಭಾಳ ಎಲ್ಲೂ ಓವರ್ ಇಲ್ಲ. ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ. ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು, ಅಭಿನಯ ಮಾಡಿ ತೋರಿಸ್ಬೇಕು, ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ. ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟರ್ ಇಂಟೆಲಿಜೆಂಟಾಗಿ, ಐ ಥಿಂಕ್ ನಾಗಶೇಖರ್ ಭಾಳ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ. ಜೊತೆಗೆ ಈ ಇತ್ತೀಚೆಗೆ ಚಿತ್ರರಂಗದಲ್ಲಿ ಥಿಯೇಟ್ರ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಮಾಲ್ಗಳಲ್ಲಿ ಸ್ಕ್ರೀನ್ಗಳನ್ನು ಕನ್ನಡ ಚಿತ್ರರಂಗಕ್ಕೆ ಏನು ಅಲ್ಲೆಗಳಿತಾ ಇದ್ದಾರೆ ಸ್ಕ್ರೀನ್ಗಳನ್ನು ಕೊಡೋ ಒಂದು ವಿಚಾರದಲ್ಲಿ, ಆ ವಿಚಾರವಾಗಿ ಮಾಧ್ಯಮದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೇವಲ ನಮ್ಮ ಮೇಲೆ ಎಲ್ಲ ಭಾರವನ್ನು ಹಾಕಬೇಡಿ ಅನ್ನೋ ನಿಟ್ಟಿನಲ್ಲಿ ಶಿವಣ್ಣ ಕೇಳ್ಕೊಂಡಿದ್ದನ್ನು ಕೂಡ ನಾವು ಕಾಣ್ತೀವಿ. ನೀವುಗಳು ಗಲಾಟೆ ಮಾಡಬೇಕು, ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು, ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ. ಹೆಂಗೆ ಇದು ಯಾವ ನ್ಯಾಯ ಹೇಳಿ? ನೀವು ಮಾಡಬೇಕು, ಮೀಡಿಯಾದವರು ಎತ್ಕೊಡ್ಬೇಕು. ಯಾಕೆ ಕೊಡ್ತಿಲ್ಲ ನೀವು? ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರಾ. ನೋ 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 ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ. ಜೊತೆಲಿ ಈ ಮೀಡಿಯಾ ಅನ್ನೋದು ಯಾತಿಗೆ ನಾವು ಇಂಪಾರ್ಟೆನ್ಸ್, ಇವತ್ತು ಇಷ್ಟು ಜನ ನೀವು ಮೈಕ್ ಹಿಡಿದಿದ್ದೀರಿ, ಯಾಕೆ ನಾವು ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ? ಒಂದು ರೆಸ್ಪೆಕ್ಟು, ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ವ, ನೀವು ಫೈಟ್ ಮಾಡಬೇಕು. ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು TV ನೋಡ್ಬಿಟ್ಟು ಹೋಗೋದಲ್ಲ. ಯು ಶುಡ್ ಫೈಟ್, ಎವ್ರಿಬಡಿ ಶುಡ್ ಫೈಟ್ ಟುಗೆದರ್. ಕನ್ನಡ ಭಾಷೆ ಅನ್ನೋದು ಒಬ್ರದಲ್ಲ, ಎಲ್ರಿಗೂ ಸಂಬಂಧ ಅಲ್ವಾ? ನಿಮಗೂ ಸಂಬಂಧ ಇದೆ, ನಮಗೂ ಸಂಬಂಧ ಇದೆ, ಪ್ರತಿಯೊಬ್ಬರಿಗೂ ಸಂಬಂಧ ಇದೆ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟ್ರ್ ಸಿಗದೆ ಇದ್ದಾಗ ನಿಜವಾಗ್ಲೂ ಹೊಟ್ಟೆ ಉರಿತವೆ. ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಮ್ಮ ನಿಜವಾಗ್ಲೂ ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು. ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಕರ್ನಾಟಕದಲ್ಲಿ ಕನ್ನಡಿಗರು ಬೆಗ್ ಮಾಡೋ ಪರಿಸ್ಥಿತಿ ಬರಬಾರ್ದು. ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕಬೇಕು ಅಷ್ಟೇ. ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು, ಏನು ಬೇಜಾರು ಮಾಡ್ಕೋಬೇಡಿ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಈಗಾಗಲೇ ನಾಗಶೇಖರ್ ಅವರು ಫಿಲ್ಮ್ ಚೇಂಬರ್ಗೆ, ರಚಿತಾ ರಾಮ್ ಅವರು ಏನು ಚಿತ್ರದ ಪ್ರಮೋಷನ್ಗೆ ಭಾಗ್ಯ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ಕೊಂಡಿದ್ದು, ಇವತ್ತು ಕೂಡ ಸ್ವಲ್ಪ ಭಾವುಕರಾದರು ಅವರು. ಅಂದರೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಶಿವಣ್ಣ ಅವರೇ ಬಂದು ಸಿನಿಮಾನ ವೀಕ್ಷಿಸ್ತಾ ಇದ್ದಾರೆ. ತಮ್ಮ ಧರ್ಮಪತ್ನಿ ಗೀತಾ ಅವರನ್ನು ಕರ್ಕೊಂಡು ಬಂದು, ಶಕ್ತಿಧಾಮದ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ವೀಕ್ಷಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ರಚಿತಾ ರಾಮ್ ಅವರು ಪ್ರಮೋಷನ್ಗೆ ಬರಲಿಲ್ವಲ್ಲ ಅನ್ನೋ ನಿಟ್ಟಿನಲ್ಲಿ ಬೇಸರವನ್ನು ವ್ಯಕ್ತಪಡಿಸಿ, ಜೊತೆಗೆ
ಭಾವುಕರಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಶ್ರೀನಗರ್ ಕಿಟ್ಟಿಯವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರು. ಶಿವಣ್ಣ ನನಗೆ ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ, ಇವತ್ತು ಕೂಡ ಸಂಜು ವೆಟ್ಸ್ ಗೀತಾಗೆ ಬಂದು ಭೇಟಿ ನೀಡಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಶ್ರೀನಗರ್ ಕಿಟ್ಟಿಯವರು ಕೂಡ ಹೇಳಿದ್ದನ್ನು ನಾವು ಗಮನಿಸ್ತೀವಿ. ಸಪೋರ್ಟ್ ಮಾಡ್ತಾ ಇಲ್ಲ ಜೊತೆ ಅಲ್ಲ, ಈಗ ಆಬ್ಸೆನ್ಸ್ ಆಗಿದೆ. ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ. ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ, ರಚಿತಾರಾಮನ್ನ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ, ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕಾಲಾವಕಾಶ ತಗೊಂಡಿದ್ದಾರೆ, ಒಂದು 2-3 ದಿನ ಟೈಮ್ ಕೊಡಿ, ನಾವು ನಿಮ್ಗೆ ಹೇಳ್ತೀವಿ ಅಂತ. ಇವತ್ತು 2ನೇ ದಿನ, ಇನ್ನೂ ಒಂದಿನ ಟೈಮ್ ಇದೆ. 3ನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ಮತ್ತೆ ಅವಾಗೇನು ಮಾಡಬೇಕು, ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ. ವಿಲ್ ಲುಕ್ ಅಟ್ ದಟ್. ಭಾವುಕ ಏನಿಲ್ಲ. ಇವತ್ತಿದ್ದು ಚೆನ್ನಾಗಿರೋದು ಅನ್ನೋದು ಒಂದು ಭಾವನೆ ಅದು. ಈಗ ಶಿವಣ್ಣ ಅವ್ರ ಜೊತೆ ಇಲ್ಲ, ಅಳಲ್ಲ, ಡೋಂಟ್ ವರಿ. ಅಷ್ಟೊಂದು ಬ್ಯಾಡ್ ಆ್ಯಕ್ಟರ್ ಅಲ್ಲ, ಸೊ ಅಳಲ್ಲ, ಡೋಂಟ್ ವರಿ. ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು, ಖಂಡಿತ ಒಳ್ಳೆಯದಾಗುತ್ತೆ. ಬಂದರೆ ಸರಿ, ಈಗ ಬರೋ ಅಗತ್ಯನೇ ಇಲ್ಲ ನನಗೆ. ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು, ಇನ್ಮೇಲೇನು ಅಗತ್ಯ ಇಲ್ಲ. ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ. ಜನ ಇರುವಾಗ ನಮ್ಗೆ ಯಾರೂ ಬೇಕಾಗಿಲ್ಲ. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು. ಸೊ ಹಾಗಾಗಿ ವಿ ಲವ್ ದಟ್. ಒಳ್ಳೆಯದಾಗುತ್ತೆ. ಸಂಜು ವೆಟ್ಸ್ ಗೀತಾ ಇವತ್ತೊಂದು ಸ್ಪೆಷಲ್ ಶೋ ಹಾಕಿದ್ವಿ. ಗೀತಕ್ಕ, ಶಿವಣ್ಣ ಮತ್ತು ಈ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಒಂದು ಸ್ಪೆಷಲ್ ಶೋ ಹಾಕಿದ್ವಿ. ಪ್ರತಿಯೊಂದು ಮಗುನೂ ತುಂಬ ಖುಷಿಪಟ್ಟಿದೆ. ಶಿವಣ್ಣ, ಗೀತಕ್ಕ ಈಗ ಅವರ ಅನುಭವವನ್ನು ಮತ್ತು ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ಎಲ್ಲ ಜಾಗಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹೆಚ್ಚಿನ ಸ್ಕ್ರೀನ್ಗಳು ಸಿಗಬೇಕಂತ ನಾವು ಮೊನ್ನೆ ಹೋರಾಟ ಮಾಡಿದ್ವಿ, ಅದರ ಅನುಕೂಲ ಈಗ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ, ಕೊಟ್ಟಿದ್ದಾರೆ ಸ್ಕ್ರೀನ್ಗಳು, ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಹೀಗಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲಿಂದನೂ ನಾನು ಚಿತ್ರರಂಗಕ್ಕೆ ಬಂದಾಗಿಂದನೂ ಶಿವಣ್ಣ ಅವ್ರು ನಮಗೆ ಪರಿಚಯ ಆದಾಗಿಂದನೂ ಅವ್ರ ಬೆಂಬಲ ನಮಗೆ ಇದ್ದೇ ಇದೆ. ನಮಗೆ ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಶಿವಣ್ಣ ಅವ್ರು ಹೋಗಿ ಕೇಳಿದ್ರೆ ಅವ್ರ ಕೈಲೇನಾಗುತ್ತೆ ಅದನ್ನು ಮಾಡೇ ಮಾಡ್ತಾರೆ. ಆ ನಿಟ್ಟಲ್ಲಿ ನಮ್ಮ ಸಿನಿಮಾಗೆ ಬಿಗಿನಿಂಗಿಂದನೂ ಇವತ್ತಿನ ತನಕ ಎಲ್ಲ ರೀತಿ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಹಾರೈಕೆ ನಮ್ಮ ಮೇಲೆ ಸದಾ ಇದೆ. ನಿಮ್ಗಳ ಅಂದರೆ ಕನ್ನಡ ಪ್ರೇಕ್ಷಕರ ಹಾರೈಕೆ ನಮ್ಮ ಸಿನಿಮಾ ಮೇಲೆ ಕೇಳ್ಕೊಂಡು ನಮಸ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ಸ್ ಆಗಿತ್ತು. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.